Hi, hello, welcome back to my YouTube channel, Priya's Fascinate World. ನಿಮಗೆಲ್ಲ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ. ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿಯ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ಫಸ್ಟ್ ಪಾರ್ಟ್ನಲ್ಲಿ ನಾನು ನನ್ನ ಫಸ್ಟ್ ಟ್ರೈಮ್ಸ್ಟರ್ ಜರ್ನಿ ಹೇಗಿತ್ತು, ನಾನು ಹೇಗೆ ಕಳೆದೆ ಅನ್ನೋದನ್ನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ನಾನು ನನ್ನ 5ನೇ ತಿಂಗಳಲ್ಲಿ ನನ್ನ ತವ್ರ ಮನೆಯಿಂದ ಬಂದು ನನಗೆ ಬೈಕೆ ಬುತ್ತಿ ಊಟ ಮಾಡಿಸಿದ್ರು, ಮತ್ತು ಅದ್ರ ಜೊತೆ ಏನೇನು ಶಾಸ್ತ್ರ ಮಾಡಿದ್ರು ಅದೆಲ್ಲದಕ್ಕೂ ಒಂದು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಅವೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ನೀವೆಲ್ಲ ಇವಾಗ ನೋಡ್ತಾ ಇದ್ದೀರಾ ಶಾಸ್ತ್ರ ಮಾಡ್ತಿರೋದನ್ನ. ನಿಮಗೆಲ್ಲ ಬೈಕೆ ಬುತ್ತಿ ಊಟ ಅಂದರೆ ಗೊತ್ತೇ ಇರುತ್ತೆ. ನನಗೆ 5ನೇ ತಿಂಗಳಲ್ಲಿ ನನ್ನ ತವ್ರ ಮನೆಯಿಂದ ಬಂದು ಬೈಕೆ ಬುತ್ತಿ ಊಟದ ಶಾಸ್ತ್ರನ ಮಾಡಿದರು. ಆ್ಯಕ್ಚುಲಿ ಇದನ್ನ ನಮ್ಮ ಬೆಳಗಾವಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಕಳ್ಕುಪ್ಸ ಅಂತ ಅಂತಾರೆ. ಅಂದರೆ ಮನೆಯವರು, ಗಂಡನ ಮನೆಯವರು, ತವ್ರ ಮನೆಯವರು ಮಾತ್ರ ಸೇರಿಕೊಂಡು ಸಣ್ಣದಾಗಿ ಒಂದು ಸೀಮಂತದ ಥರ ಮಾಡ್ತಾರೆ. ತಲೆಗೆ ಹಾಲು, ತುಪ್ಪ, ಗೋಮೂತ್ರ ಎಲ್ಲ ಹಾಕಿ ಮತ್ತು ಮೈಗೆಲ್ಲ ಅರಿಶಿನ ಹಚ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಆಮೇಲೆ ಉಡಿ ತುಂಬಿ ಬಂದವರೆಲ್ಲ ಆರತಿ ಮಾಡಿ ಆಶೀರ್ವಾದ ಮಾಡಿ ಆಮೇಲೆ ತವ್ರ ಮನೆಯಿಂದ ಮಾಡ್ಕೊಂಡು ಬಂದಂಥ ಎಲ್ಲ ಪದಾರ್ಥನೂ ಊಟ ಮಾಡಿಸ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ ಇದು ಆಲ್ರೆಡಿ, ಆದರೂ ನಾನು ನನಗೆ ಮಾಡಿದಂಥ ಶಾಸ್ತ್ರನ ನಿಮ್ಮ ಜೊತೆ ಹೇಳ್ಕೊಂಡೆ. ನನಗೆ ಈ ಶಾಸ್ತ್ರ ಅಂತೂ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಪ್ರೆಗ್ನೆನ್ಸಿ ಅಂದ್ರೇ ಹಾಗಲ್ವಾ, ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದು ವಿಚಾರನೂ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಫೀಲ್ ಕೊಡ್ತಾ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇವೆಲ್ಲ ಮೂಮೆಂಟ್ಸು ತುಂಬಾ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಆ ಶಾಸ್ತ್ರದ ಕೆಲವೊಂದು ಫೋಟೋಸ್ನ ಕೂಡ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಬೈಕೆ ಬುತ್ತಿ ಊಟದ ಶಾಸ್ತ್ರ. ಆ್ಯಕ್ಚುಲಿ ನಾನು ನನ್ನ ಪ್ರೆಗ್ನೆನ್ಸಿಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ. ಅದರಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನನ್ನ 7th ಮಂತ್ ಸ್ಕ್ಯಾನಿಂಗ್ ಆದಮೇಲೆ ನನಗೆ ಗೊತ್ತಾಯಿತು ನನ್ನ ಪ್ರೆಗ್ನೆನ್ಸಿಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಅದೇನು ಅಂದರೆ ಮೇಜರ್ ಪ್ರಾಬ್ಲಮ್ ಅಂತ ಅಲ್ಲ, ಇಟ್ಸ್ ಅ ಪ್ಲೆಸೆಂಟಾ ಪ್ರಿವಿಯಾ. ನನಗೆ ಪ್ಲೆಸೆಂಟಾ ಪ್ರಿವಿಯಾ ಏನಂತ ಗೊತ್ತಿರಲಿಲ್ಲ, ಡಾಕ್ಟ್ರ್ ಎಕ್ಸ್ಪ್ಲೇನ್ ಮಾಡಿದರು. ಪ್ಲೆಸೆಂಟಾ ಪ್ರಿವಿಯಾ ಅಂದರೆ ಇವಾಗ ವಾಂಬಲ್ಲಿ ಬೇಬಿ ಹೆಡ್ಡು ಯೂಟ್ರಸ್ಗೆ ಅಟ್ಯಾಚ್ ಆಗಿರುತ್ತೆ ಅಲ್ವಾ. ಬಟ್ ಪ್ಲೆಸೆಂಟಾ ಪ್ರಿವಿಯಾ ಪ್ರಾಬ್ಲಮಲ್ಲಿ ಪ್ಲೆಸೆಂಟಾ ಇರೋದು ಯೂಟಿರಸ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದು ಕೆಲವೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಅದೇನಪ್ಪ ಅಂತಂದರೆ, ನನಗೆ ಡಾಕ್ಟ್ರು ಹೇಳಿದರು ಅನ್ಯೂಶುವಲ್ ಬ್ಲೀಡಿಂಗ್ ಆಗ್ಬೋದು, ಅಥವಾ ವೈಟ್ ಬ್ಲೀಡಿಂಗ್ ಆಗ್ಬೋದು, ಆ್ಯಂಡ್ ಡೆಲಿವರಿ ಡ್ಯೂ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಇದು ಪ್ರಾಬ್ಲಮ್ ಕಂಟಿನ್ಯೂ ಆಗ್ಬೋದು, ಆಗದೇನೂ ಇರ್ಬೋದು, ಅಥವಾ ಸ್ವಲ್ಪ ದಿನಕ್ಕೆ ಪ್ಲೆಸೆಂಟ ಇದ್ದಿದ್ದು ಮೇಲೆ ಹೋಗುತ್ತೆ ಅಂತ ಹೇಳಿದರು. ಅದಕ್ಕೆ ನೀವು ಸ್ವಲ್ಪ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ. ಜಾಸ್ತಿ ಓಡಾಡೋಂಗಿಲ್ಲ, ಜಾಸ್ತಿ ವೆಯ್ಟ್ ಎತ್ತಂಗಿಲ್ಲ ಅಂತೆಲ್ಲ ಹೇಳಿದರು. ಸೊ ನಾನು ಡಾಕ್ಟ್ರ್ ಹೇಳಿದ ಪ್ರಿಕಾಷನ್ಸ್ನ ನಾನು ಫಾಲೋ ಮಾಡಿದೆ ಆ್ಯಕ್ಚುಲಿ. ಆ್ಯಂಡ್ ಅವರು ನೆಕ್ಸ್ಟ್ 8th ಮಂತ್ಗೆ ನನಗೆ ಸ್ಕ್ಯಾನಿಂಗಿಗೆ ಬರೋ ಕೂಡ ಸಜೆಸ್ಟ್ ಮಾಡಿದರು. ಸೊ ನಾನು ಆವಾಗ ಸ್ಕ್ಯಾನಿಂಗ್ ಹೋದಾಗ ಚೆಕ್ ಮಾಡಿದಾಗ ಗೊತ್ತಾಯಿತು, ನನ್ನ ಪ್ಲೆಸೆಂಟಾ ಮೇಲೆ ಹೋಗಿದೆ ಅಂತ ಗೊತ್ತಾಯಿತು. ಸೊ ಆವಾಗ ನನಗೆ ತುಂಬ ಖುಷಿಯಾಯಿತು. ಅಯ್ಯೋ ಏನು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಸಣ್ಣದ್ರಲ್ಲೇ ಹೋಯ್ತು ಅಲ್ಲ. ಸೊ ನನಗೆ ತುಂಬ ಖುಷಿಯಾಯಿತು, ಪ್ರಾಬ್ಲಮ್ ಕ್ಲಿಯರ್ ಆಗಿತ್ತು. ಆ ಸ್ಕ್ಯಾನಿಂಗಲ್ಲಿ ಡಾಕ್ಟ್ರು ಎಲ್ಲ ಚೆನ್ನಾಗಿದೆ, ಬಟ್ ಬೇಬಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಅಂತ ಹೇಳಿದರು. ಇದು ಕೂಡ ಸರಿ ಹೋಗುತ್ತೆ, ಅಂಥದ್ದೇನು ಪ್ರಾಬ್ಲಮ್ ಅಲ್ಲ. ಕೆಲವೊಂದು ಜನರಿಗೆ ಇರುತ್ತೆ, ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಲ್ಲ ಸ್ವಲ್ಪ, ಅದರಿಂದ ಬೇಬಿಗೆ ಆ ಥರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ನೋ ಪ್ರಾಬ್ಲಮ್, ಡೆಲಿವರಿಗಿಂತ ಮುಂಚೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. ನನ್ನ ತವ್ರ ಮನೆ ಬಂದುಬಿಟ್ಟು ದಾವಣಗೆರೆಯಿಂದ 300 ಕಿಲೋಮೀಟ್ರ್ ದೂರ ಇದೆ.
ಸೊ ಬೇಕು ಅಂದಾಗ ನಾನು ಹೋಗೋಕ್ಕಾಗಲ್ಲ, ಅಥವಾ ಬೇಕು ಅಂದಾಗ ಇಮಿಡಿಯೇಟಾಗಿ ಅವರು ಬರೋಕ್ಕಾಗಲ್ಲ. ಅಂಥದ್ರಲ್ಲಿ ನಮ್ಮ ಮನೆಯವರು, ನಮ್ಮ ಅಮ್ಮಂದು ಅಥವಾ ನಮ್ಮ ಮನೆಯವ್ರದ್ದು ಯಾರ್ದು ಕೊರತೆ ಕಾಡದೆ ಇರೋ ಥರ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆ ಟೈಮ್ಗೆ. ನಾನು 9th ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ, ನನ್ನ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಡಾಕ್ಟ್ರ್ ಹೇಳಿದರು ಎಲ್ಲ ಚೆನ್ನಾಗಿದೆ, ಬೇಬಿ ತುಂಬ ಚೆನ್ನಾಗಿದೆ, ಬೇಬಿ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ನನ್ನ ಡೆಲಿವರಿ ಡೇಟ್ ಇನ್ನೊಂದು ವಾರ ಇರಬೇಕಾದ್ರೆ ನಾನು ಈ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ದು, 9th ಮಂತ್ ಮುಗಿಬೇಕಾದ್ರೆ. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಈ ಥರ ಇತ್ತು. ಆ್ಯಂಡ್ ನನ್ನ ಈ ಬ್ಲಾಗಲ್ಲಿ ನಾನು ಕೆಲವೊಂದು ಖುಷಿ ವಿಚಾರನೂ ಶೇರ್ ಮಾಡಿಕೊಂಡೆ, ಕೆಲವೊಂದು ಬೇಜಾರು ವಿಚಾರನೂ ಶೇರ್ ಮಾಡಿಕೊಂಡೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು. ನಾನು ಬೇರೆಯವ್ರದ್ದು ಹೇಳ್ತಾ ಇಲ್ಲ, ನಂದು ಮಾತ್ರ ಹೇಳ್ತಾ ಇರೋದು. ಆ್ಯಂಡ್ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಸೀಮಂತ ಹೇಗಿತ್ತು ಮತ್ತು ನನ್ನ ಫೋಟೋಶೂಟ್ಸ್ ಯಾವ ಥರ ಇತ್ತು ಅಂತ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.